ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾರತೀಯ ಮಹಿಳೆಯರ ಸಿಂಧೂರ ಕಸಿದಿದ್ದ ಪಾಕಿಸ್ತಾನದ ಮತಾಂಧ ಉಗ್ರರ ವಿರುದ್ಧ ಭಾರತೀಯ ಸೇನೆ ನಡೆಸಿದ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಭಾರತೀಯ ವೀರ ಸೈನಿಕರಿಗೆ ಜಯ ಲಭಿಸಲೆಂದು ಸೊರಬದ ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಸೊರಬದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರತಿಯೊಬ್ಬ ಪ್ರಜೆಗೂ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಧೈರ್ಯವನ್ನು ಅವರಿಗೆ ಕೊಟ್ಟು ಎಲ್ಲ ಪ್ರಜೆಗಳು ಸೈನಿಕರಿಗೆ ಅತ್ಯಂತ ಬಲವನ್ನು ತುಂಬಿ ನಮ್ಮ ದೇಶ ಗೆದ್ದು ಬರಲಿ ಅಂತ ಹೇಳಿ ನಿನ್ನ ಸದಾ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಎಲ್ಲ ಸದಾ ಪ್ರಜೆಗಳು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥದಾಯಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರೋ ಗಣೇಶ ಸ್ಕಂದಸಂಯುಕ್ತಂ ದೇವಾಂ ಚಿತವಿದ್ಯೈ ಪ್ರಾರ್ಥನಾಂ ಸಮರ್ಪಯಾಮಿ. ಏನು ದಾಳಿ ಆರಂಭ ಆಯಿತು, ಆ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ರಾಜ್ಯಗಳಲ್ಲಿ ಬ್ಲಾಕ್ಔಟ್ ಮಾಡಿದರು, ಕೆಲವು ರಾಜ್ಯಗಳಲ್ಲಿ ಪಟಾಕಿ ಹಾರಿಸುವ ನಿಷೇಧ ಮಾಡಿದರು, ಸಾರ್ವಜನಿಕರಿಗೆ ಸೂಚನೆ ಕೊಟ್ಟರು ನೀವು ಎಚ್ಚರದಿಂದ ಇರಿ ಅಂತ ಹೇಳಿ. ಹಾಗೆ ಅದರ ಪ್ರಕಾರವಾಗಿ ನಿನ್ನೆ ಅತ್ಯಂತ ಲಕ್ಷಾಂತರ ಜನ ಸೇರಿದಂಥ ಒಂದು ಮ್ಯಾಚನ್ನು ಕೂಡ ರದ್ದು ಮಾಡಿದರು. ಬೇರೆ ಸಂದರ್ಭದಾದರೆ ಜನ ಏನಂತಿದ್ರು, ನಮ್ಮ ದುಡ್ಡು ವಾಪಸ್ ಕೊಡು ಅಂತಿದ್ರು. ಇಲ್ಲ ನೀವು ಆಯೋಜನೆ ಮಾಡಿದ್ದೆ ಸರಿ ಇಲ್ಲ ಅಂತ ಹೊರದಾಟಿ ಕೇಳ್ತಿದ್ರು. ಆದರೆ ಇವತ್ತು ಅಲ್ಲಿ ಹೋದಂಥ ಒಬ್ಬ ಜನ ಇದಕ್ಕೆ ತುಟಿ ಪಿಟಿ ಅನ್ನೋದೇ ಭಾರತ್ ಅಂತ ಹೇಳ್ಕೊಂಡು ಭಾರತದ ಸೈನಿಕರಿಗೆ ಜಯವಾಗಲಿ ಅಂತ ಹೇಳ್ಕೊಂಡು ಮನೆಗೆ ಹೋದ್ರು. ಯಾಕೆ ಇದನ್ನ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ನಮ್ಮ ದೇಶ ಒಗ್ಗಟ್ಟಾಗಿದೆ. ಆತಂಕ ಪರಿಸ್ಥಿತಿ ಬಂದರೆ ಯಾರೂ ಕೂಡ ಸುಮ್ಮನೆ ಇರೋಲ್ಲ, ದೇಶದ ಪರವಾಗಿ ಸೈನಿಕರ ಪರವಾಗಿ ನಿಲ್ತಾರೆ ಅನ್ನೋದನ್ನು ನಿನ್ನೆಯ ಒಂದು ಘಟನೆ ನಮಗೆ ತೋರಿಸ್ಕೊಟ್ಟಿದೆ. ಅದೇ ದಿಶೆಯಲ್ಲಿ ನಾವು ಎಲ್ಲೆಲ್ಲಿ ಏನು ಕೆಲಸ ಮಾಡ್ತೇವೋ ಅಲ್ಲೆಲ್ಲಕ್ಕೂ ನಮ್ಮದೊಂದು ಪ್ರಾರ್ಥನೆ ಇರಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ದೇಶ ಒಗ್ಗಟ್ಟಿಂದ ಇರಲಿ, ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ಬರಲಿ, ಅವರು ವಿಜಯಿಯಾಗಿ ಬರಲಿ, ಅವರಿಗೆ ನಾವು ಹೂಮಾಲೆ ಹಾಕಿ ಅವರಿಗೆ ಆರತಿ ಮಾಡಿ ಸ್ವಾಗತಿಸೋಣ ಅನ್ನುವಂಥ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ಭಗವಂತನಲ್ಲಿ ಕೂಡ ಪ್ರಾರ್ಥನೆ ಮಾಡಿದರೆ ದೇವರು ಅವರೆಲ್ಲರಿಗೂ ಕೂಡ ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಮತ್ತು ಕೆಲವರು ಕೂಡ ನಮ್ಮಲ್ಲಿ ಹುತಾತ್ಮರಾಗಿದ್ದಾರೆ, ಆ ಕಾರಣಕ್ಕೆ ಅವ್ರಿಗೂ ಕೂಡ ಸದ್ಗತಿ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ನಡೆದು ನಮ್ಮ ಭಾರತೀಯ ನಾರಿಯರ ಸಿಂಧೂರವನ್ನು ಕಸಿತಕ್ಕಂಥ ಕೆಲಸವನ್ನು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಏನಾಗಿತ್ತು ಅದಕ್ಕೆ ಇವತ್ತು ಪ್ರತೀಕಾರ ರೂಪದಲ್ಲಿ ನಮ್ಮ ಗೌರವದ ಭಾರತ ಸರ್ಕಾರ ಸಿಂಧೂರ ಅನ್ನುವಂಥ ಹೆಸರಲ್ಲಿ ಒಂದು ಕಾರ್ಯಾಚರಣೆಯ ರೂಪದಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದು ಆ ಪಾಕಿಸ್ತಾನ ಮತ್ತು ನಮಗೆ ಪ್ರಚೋದನಾ ರೀತಿಯಲ್ಲಿ ಪ್ರತಿದಾಳಿಯನ್ನು ಮಾಡ್ತಕ್ಕಂಥದ್ದನ್ನು ನೋಡಿದರೆ ಮುಂದೆ ಇದು ಅಧಿಕೃತವಾದಂಥ ಯುದ್ಧವಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗೋದನ್ನು ಮನದಲ್ಲಿಟ್ಟುಕೊಂಡು ನಾವೆಲ್ಲ ಸೊರಬದ ರಾಷ್ಟ್ರಭಕ್ತ ಬಂಧುಗಳು ಸೇರಿ ಇವತ್ತು ಒಂದು ಸಾಂಕೇತಿಕ ರೂಪದಲ್ಲಿ ಮಾತೆ ದುರ್ಗೆಯನ್ನು ಪೂಜೆ ಮಾಡೋದ್ರ ಮುಖಾಂತರ ನಮ್ಮ ಭಾರತದ ಸೈನಿಕರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಸೇರಿ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಪೂಜೆಯನ್ನು ಮಾಡಿ ಆಕೆಯಲ್ಲಿ ನಾವು ಕೇಳ್ಕೊಂಡಿದ್ದೇವೆ, ನಮ್ಮ ಭಾರತದ ಸೈನ್ಯಕ್ಕೆ ಶಕ್ತಿಯನ್ನು ತುಂಬು, ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸು ಅಂತ ಹೇಳಿ ಮಾತೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ಕೊಂಡಿದ್ದೀವಿ.